ಈಗ ತುಂಬ ಚೆನ್ನಾಗಿತ್ತು ಫಿಲಮು. ನಾನು ಇವಳ ಅಭಿಮಾನಿ. ಬಂದಾಗ ನನಗೇನೋ ಅನಿಸ್ತು, ನೋಡೋಣ ಹೆಂಗಿದೆ ಫಿಲಮ್ ಅಂತ ಅನಿಸ್ತು. ಬಟ್ ದಾರಿ ಫುಲ್ಲು ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಆಮೇಲೆ ದಾರಿ ಫುಲ್ ನಾನು ಅಳೋದೇ ಇಲ್ಲ. ನಾರ್ಮಲಾಗಿ ಫಿಲಮ್ ನೋಡ್ಬಿಟ್ಟು ಒಂಥರ ಅಳೋ ಥರ ಆಯಿತು. ಅಭಿಮಾನಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಇವರು ಅಂಕಿತಾ ಅವರ ಅಜ್ಜಿ. ಅಂಕಿತಾನೇ ಇದರಲ್ಲಿ ಮೇಯ್ನ್ ಪರ್ಸನ್. ಇದರಲ್ಲಿ ಹುಡುಗಿ, 12 ವರ್ಷದ ಹುಡುಗಿ. ತುಂಬಾ ಉತ್ತಮವಾದ ಸಿನಿಮಾ. ನಾವು ಇದನ್ನೆಲ್ಲ ಖಂಡಿತ ನೋಡಲೇಬೇಕು. ನನ್ನ ಪ್ರಕಾರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಸಿನಿಮಾ. ಸುಮಾರು ವರ್ಷಗಳು ಆದಮೇಲೆ ಈ ಥರ ಬರ್ತಿದೆಯೋ ಏನೋ. ಹೆಣ್ಣು ಮಕ್ಕಳು ಅಂತ ಕೇವಲವಾಗ ಲೆಕ್ಕ ಹಾಕೊಂತಿರ್ತಾರಲ್ಲ, ಅವರೆಲ್ಲ ಅರ್ಥ ಮಾಡ್ಕೋಬೇಕಿದ್ದು ನೋಡಿ. ಆ್ಯಕ್ಚುಲಿ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಒಂದು ಮಗು, ಒಂದು ಹುಟ್ಟುತ್ತಾನೆ ಕ್ಯೂಡಾಗಿರೋ ಮಗು, ಆ್ಯಕ್ಚುಲಿ ಗೊತ್ತೇ ಇರಲ್ಲ ಅದು ಮಗು ಹೆಂಗೆ ಇದೆ ಏನು ಅಂತ ತಾಯಿಗೆ ಗೊತ್ತಿರಲ್ಲ ಆ್ಯಕ್ಚುಲಿ ಅದು ಮಗು ಹೇಗೆ ಇದೆ ಅಂತ. ಆ ಮಗುಗೆ ಮಾತು ಕಿವಿ ಕೇಳಿಸಲ್ಲ. ನೀವು ಮಾಧ್ಯಮದವರೆಲ್ಲರೂ ಇಂಥ ಒಂದು ಚಿತ್ರಗಳನ್ನು ದಯವಿಟ್ಟು ಪ್ರಸಾರಕ್ಕೆ ತನ್ನಿ. ಯಾಕೆಂದರೆ ಅಂಥ ಒಂದು ಬಡ ಮಕ್ಕಳುಗಳಿಗೆ ಹೇಗಿದೆ, ಏನಾಗತ್ತೆ, ಬಡ ಮಕ್ಕಳುಗಳ ಒಂದು ಜೀರ್ಣೋದ್ಧಾರ ಹೇಗೆ ಬೆಳಿಬೇಕು, ಯಾವ ರೀತಿ ನಡಿಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ದಯವಿಟ್ಟು ಸಮಾಜಕ್ಕೆ ತೋರಿಸ್ಕೊಡಿ. ನಿಮ್ಮ ಮಾಧ್ಯಮದವರೆಲ್ಲ ಇದೊಂದು ಪ್ರಯತ್ನಪಟ್ಟು ಇದನ್ನು ಒಂದು ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಟ್ರೆ ನಿಜಕ್ಕೂ ಅದು ನಿಮಗೆ ಒಂದು ಸಾಧನೆಯಾದ ಒಂದು ಇದು ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾ ಇವಳ ಅಭಿಮಾನಿ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದು ನಮ್ಮ ಅಂಕಿತಾ ಪುಟಿ ತುಂಬ ಸಕ್ಕತ್ತಾಗಿ ಮಾಡಿದ್ದಾಳೆ. ನಿಜವಾಗ್ಲೂ ಈಗ ಅಂತಲ್ಲ, ಯಾವಾಗಲೇ ಆದರೂ ಅಷ್ಟೇ ಒಂದು ಕಿವಿ ಕೇಳದೇ ಇರೋ ಮಗು ಮತ್ತು ಮಾತು ಬರದೇ ಇರೋ ಮಗು ಎಷ್ಟು ಕಷ್ಟಪಡುತ್ತೆ ಅಲ್ವಾ. ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ನೋಡಿದಾಗ ನಮ್ಮ ಕಣ್ಣಂಚಲ್ಲಿ ನೀರು ಬಂತು. ತುಂಬ ಚೆನ್ನಾಗಿದೆ ಮೂವಿ ನೇಮ್ ನಾನಿವಳ ಅಭಿಮಾನಿ ಅಂತಲ್ಲ. ಇಟ್ಸ್ ಎಕ್ಸಲೆಂಟ್ ಮೂವಿ. ನೇಮ್ ಆ ಟೈಟಲ್ಗೆ ತಕ್ಕಂತೆಯೇ ಇದೆ. ಆ್ಯಕ್ಚುಲಿ ಇದು ತುಂಬ ಮೆಸೇಜ್ ಇದೆ ಈ ಮೂವಿನಲ್ಲಿ. ಎಕ್ಸಲೆಂಟ್ ಮೆಸೇಜ್ ಫಾರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ಸಮಾಜಕ್ಕೇ ಇದು ತುಂಬ ಮೆಸೇಜ್ ಇದೆ. ಎಲ್ರಿಗೂ ನಮಸ್ಕಾರ. ನಾನಿವಳ ಅಭಿಮಾನಿ ಮೂವಿ ನೋಡಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಒಂದು ಮೂಕ ಹುಡುಗಿ ಅವಳ ಫೀಲಿಂಗ್ಸ್ನ, ಅವಳ ಎಕ್ಸ್ಪ್ರೆಷನ್ಸ್ನ ಹೆಂಗೆ ಎಲ್ಲರ ಮುಂದೆನೂ ಬಂದು ತೋರಿಸ್ತಾಳೆ ಮತ್ತು ಹೆಂಗೆ ಅವಳು ಸಾಧಿಸ್ತಾಳೆ. ಏನೂ ಇಲ್ಲದೆ ಇದ್ರೂ ಎಲ್ಲರ ಒಂದು ಪ್ರೋತ್ಸಾಹದಿಂದ ಅವಳು ಹೆಂಗೆ ಮುಂದೆ ಬರ್ತಾಳೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಮತ್ತು ಅಂಕಿತಾ ಮತ್ತು ಇಡೀ ಟೀಮ್ ಅವರೆಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ ಆಗಿರ್ಬೋದು, ಪ್ರತಾಪ್ ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ನಾನು ಇವಳ ಅಭಿಮಾನಿ ಸಿನಿಮಾ ಸೆಲೆಕ್ಟ್ ಆಗಿದೆ. ಇವತ್ತು ತುಂಬ ಜನ ಬಂದು ಸಿನಿಮಾ ನೋಡಿ ತುಂಬ ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದಾರೆ. ನಾವೇನೋ ಸುಮಾರು ಒಂದೂವರೆ ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ವೋ ಆ ಪಟ್ಟಿರೋ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಯಾಕೆಂದರೆ ಈ ಆನೆಸ್ಟ್ ರಿವ್ಯೂ ತುಂಬ ಜನ ಕೊಟ್ಟಿದ್ದಾರೆ. ಏನಂದರೆ ಈ ಶ್ರವಣದೋಷ ಮಕ್ಕಳ ಬಗ್ಗೆ ಮಾಡಿರೋಂಥ ಸಿನಿಮಾ ಆಗ್ಬೋದು, ಆಮೇಲೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಬಗ್ಗೆ ಮಾಡಿರೋದು, ಇದು ಟೋಟಲಿ ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಮಾಡಿರೋಂಥ ಸಿನಿಮಾ. ನೀವೆಲ್ಲರೂ ಕೂಡ ಬಂದು ಇಷ್ಟು ಚೆನ್ನಾಗಿ ಸಿನಿಮಾಗಳು ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದೀರಾ. ಎಲ್ರಿಗೂ ಕೂಡ ಧನ್ಯವಾದಗಳು. ನಾನು ಈ ಸಿನಿಮಾದ ನಿರ್ಮಾಪಕ ರಮೇಶ್ ಅಂದ್ಬಿಟ್ಟು ನನ್ನ ಹೆಸರು. ಇದು ನನ್ನ ಮೊದಲನೇ ಚಿತ್ರ. ಡಿಲೈಟ್ ಸಿನಿ ಕಂಬೈನ್ಸಿಂದ ನಿರ್ದೇಶಕರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ 1-2 ವರ್ಷದ ಹಿಂದೆ ಆಲ್ಮೋಸ್ಟು ನಾನು ರಮೇಶ್ ಸರ್ ಆಫೀಸ್ಗೆ ಹೋದಾಗ ಆ್ಯಕ್ಚುಲಿ ಒಂದು ಕಮರ್ಷಿಯಲ್ ಸಿನಿಮಾ, ಅಂದರೆ ನನ್ನ ಫ್ರೆಂಡ್ ಒಬ್ಬ ಮಲ್ಲಿಕಾರ್ಜುನ್ ಅಂತ ಹುಡುಗ, ಅವನು ರಮೇಶ್ ಸರ್ ಹೆಸರು ಹೇಳಿ ಅವ್ರ ಆಫೀಸಿಗೆ ನಾನು ಕಳಿಸಿದಾಗ ಅವ್ರ ಪ್ಲ್ಯಾನ್ ಇದ್ದಿದ್ದು ಕಮರ್ಷಿಯಲ್ ಮೂವಿ ಮಾಡೋಣ, ಒಂದು ಒಳ್ಳೆ ಸಿನಿಮಾ ಮಾಡೋಣ ಅನ್ನೋ ಥಾಟ್ ಇತ್ತು. ಬಟ್ ಕಮರ್ಷಿಯಲ್ ಸಿನಿಮಾ ಮಾಡಿ ಇವತ್ತು ಅದು ಪ್ರಾಪರಾಗಿ ವರ್ಕ್ ಆಗಿಲ್ಲ ಅಂದರೆ ಆಗೋ ಇಶ್ಯೂಸಿಂದ ಒಬ್ಬ ಪ್ರೊಡ್ಯೂಸರ್ ಲಾಸ್ ಆದರು ಅಂದರೆ ಇನ್ನೊಂದು 10 ಜನಕ್ಕೆ ಅವಕಾಶ ಸಿಗಲ್ಲ ಅನ್ನೋ ಥಾಟಲ್ಲಿ ನಾನು ಕಮರ್ಷಿಯಲ್ ಸಿನಿಮಾ ಬೇಡ ಸರ್, ಈ ಥರ ಒಂದು ಸಿನಿಮಾ ಇದೆ, ಒಂದು ಪ್ರೊಡಕ್ಷನ್ದು ರೆಕಗ್ನೈಸ್ ಆಗುತ್ತೆ, ನೀವು ಫಸ್ಟ್ ಸಿನಿಮಾ ನಾನು ಫಸ್ಟ್ ಸಿನಿಮಾ, ಕೈ ಸುಟ್ಕೊಳ್ಳೋದು ಬೇಡ ಅನ್ನೋ ಒಂದು ಥಾಟಲ್ಲಿ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಇದು ಕರೆಕ್ಟಾಗಿ ಹೇಳಬೇಕು ಅಂದರೆ 2 ವರ್ಷದ ಶ್ರಮ ಇವತ್ತು ನೀವು ತೆರೆ ಮೇಲೆ ನೋಡಿದ್ದೀರಿ. ಆ 2 ವರ್ಷದ ಕನಸು ನನ್ನೊಬ್ಬರದೇ ಅಲ್ಲ. ಇದರಲ್ಲಿ ಡೈರೆಕ್ಟರ್ ಕನಸು, ಪ್ರೊಡ್ಯೂಸರ್ ಕನಸು, ಹಾಗೆ ಆರ್ಟಿಸ್ಟ್ ಕನಸು, ಒಟ್ಟು 3 ಕನಸುಗಳು ಸೇರಿ ಈ ಸಿನಿಮಾ ಆಗಿರೋದು. ನಿಮ್ಮ ಮಗಳು ಆ್ಯಕ್ಟಿಂಗ್ ಮಾಡಿದಾಳೆ ಈ ಸಿನಿಮಾದಲ್ಲಿ, ಏನು ಅನಿಸ್ತಾ ಇದೆ? ಓಕೆನಾ? ಆ್ಯಕ್ಚುಲಿ ಈ ಫಿಲಮು ಒಂದು ಒಳ್ಳೆ ಥೀಮ್ ಇದೆ, ಎಲ್ಲ ಜನರಿಗೂ ಮುಟ್ಟುತ್ತೆ, ಮನಸ್ಸು ಮುಟ್ಟುತ್ತೆ.
ಮತ್ತು ಒಂದು ಮಾರಲ್ ಇದೆ. ಆ್ಯಕ್ಚುಲಿ ನಮ್ಮ ಮಗಳು ಮಾಡಿದಾಳೆ ಅಂತಲ್ಲ, ಜನ್ರಲ್ ಆಗಿ ಇದು ಎಲ್ಲರಿಗೂ ಮನ ಮುಟ್ಟ ಅಂಥದ್ದು. ನಾನು ಕೂಡ ಹತ್ತಿದ್ದೀನಿ ಫಿಲಮ್ ನೋಡಿ ಇವಾಗ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅನ್ನೋದೇ ನನಗೆ ಒಂದು ಖುಷಿ. ಮತ್ತು ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಎಲ್ಲ ಆರ್ಟಿಸ್ಟು ಒಬ್ಬೊಬ್ಬರೂ ತುಂಬ ಚೆನ್ನಾಗಿ ಅವ್ರ ಪಾತ್ರ ನಿರ್ವಹಿಸಿದ್ದಾರೆ. ಪ್ಲೀಸ್ 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 ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಇದು ಸಿನಿಮಾ ನಿರ್ದೇಶಕರಿಗೆ ಎಷ್ಟು ಖುಷಿ ಕೊಡ್ತಾ ಗೊತ್ತಿಲ್ಲ, ನಿರ್ಮಾಪಕರಿಗೆ ಎಷ್ಟು ಖುಷಿ ಕೊಡ್ತಾ ಗೊತ್ತಿಲ್ಲ, ಅದ್ರ 100ರಷ್ಟು ಖುಷಿ ಪಟ್ಟಿರೋದು ನನ್ನ ಹೆಂಡತಿ. ಓಕೆ.